ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಗೈಸ್, ಇದು ಇವತ್ತಿನ ಸಿಂಪಲ್ ರಂಗೋಲಿ. ಇವತ್ತು ಎಳೆ ರಂಗೋಲಿ ಸಿಂಪಲ್ ಆಗಿ ಬಿಟ್ಟಿರೋದು ಚೆನ್ನಾಗಿ ಬಂದಿದೆ. ಇನ್ನು ಬಿಡಿ ಹೂವು ತಂದಿದೆ ಮಾರ್ಕೆಟಿಂದ, ಮರಳೆ ಹೂವು ಕಟ್ಟೋಣ ಅಂತೇಳಿ ಸ್ವಲ್ಪ ಕಟ್ಟಿದೆ. ಸದ್ಯಕ್ಕೀಗ ದೇವ್ರ ಫೋಟೋಗೆ ಹಾಕೋದಕ್ಕೆ ಸಾಕು. ಇವತ್ತು ಸಂಡೇ ಆದ್ರಿಂದ ಸೊ ನನ್ನ ಮಗಳು ಆರಾಮಾಗಿ ಮನೇಲಿದ್ಲು ಅಂತೇಳಿ ಅವಳೇ ಎಲ್ರಿಗೂ ದೋಸೆ ಹಾಕ್ಕೊಡ್ತಾಯಿದ್ಲು. ಸೊ ನಾನು ದೋಸೆ ತಿಂದ್ಕೊಂಡು ಅಲ್ಲಿಂದ ಫ್ರೆಂಡ್ ಮನೆಗೆ ಬರೋಣ ಅಂತೇಳಿ ಬಂದು ಒಂದು ರೌಂಡು ಹೊರಗಡೆ ಎಲ್ಲ ಹೋಗಬೇಕಿತ್ತು ಅಂತೇಳಿ ಮುಗಿಸ್ಕೊಂಡು ಬಂದು ಮತ್ತೆ ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಟ್ಲು ಅಂತೇಳಿ ಮಗಳು ಮ್ಯಾಗಿ ತಿಂದ್ಕೊಂಡು. ಸೊ ಇವತ್ತು ಸ್ವಲ್ಪ ಪಾಟ್ಗಳು, ಹೊಸ ಹೊಸ ಗಿಡಗಳನ್ನ ನೋಡಬೇಕು ಅನ್ನೋದು ಪ್ಲ್ಯಾನಿಂಗ್ ಇತ್ತು. ಸೊ ಪಾಟ್ಗಳು ಸುಮಾರು ಕಡೆ ನೋಡಿದ್ವಿ. ಸೊ ಫಸ್ಟು ತಾವರೆ ಪಾಟ್ ಬೇಕು ಅಂತಲೇ ಎಲ್ಲಿ ಸಿಗುತ್ತೆ ಚೆನ್ನಾಗಿ ಅನ್ನೋದು ನೋಡೋಣ ಅಂತ ಫಸ್ಟ್ ಇಲ್ಲಿಗೆ ಬಂದ್ವಿ. ಇದು ಬಂದು ಯೋಗ ನರಸಿಂಹಸ್ವಾಮಿ ಟೆಂಪಲ್ ರೋಡಲ್ಲಿ ತುಂಬ ಡೌನ್ ಬಂದರೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಇರುವಂಥದ್ದು. ಇದು ಲಾಸ್ಟ್ ಟೈಮು ಇಲ್ಲೊಂದು 4 ಗಿಡ ತೊಗೊಂಡೋಗಿದ್ರಂತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇಲ್ಲೇ ಫಸ್ಟ್ ನೋಡೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ನಮಗೆ ಬೇಕಾಗಿದ್ದು ಇದೇ ಪಾಟು, ತಾವರೆ ಪಾಟು. ದೊಡ್ಡದು ಇದೆ, ಚಿಕ್ಕದು ಇದೆ. ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲನೂ ಕೂಡ ಹಾಕಿಟ್ಟಿದ್ದಾರೆ. ಮಣ್ಣು ಚೆನ್ನಾಗಿದೆ, ಅವರೇ ಪೂರ್ತಿ ನೀಟಾಗಿ ಗೊಬ್ಬರ ಎಲ್ಲ ಸೇರಿಸಿ ಹಾಕ್ಕೊಡ್ತಾರೆ. ನೀಟಾಗೆಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗಿಡಗಳಿರ್ಬೋದು. ಸೊ ನಮಗೆ ಬೇಕಾಗಿದ್ದು ತಾವರೆ ಪಾಟು, ಆದರೆ ತಾವರೆ ಹೂವು ಹಾಕೋಕ್ಕಲ್ಲ. ಸೊ ಬೇರೆದು ಯಾವುದಾದ್ರು ಚೆನ್ನಾಗಿರೋದು ದೊಡ್ಡ ದೊಡ್ಡ ಗಿಡಗಳನ್ನ ಹಾಕೋಣ ಅಂಥೇಳಿ ಬಂದಿದ್ದು. ಇನ್ನು ಎಂಟ್ರೆನ್ಸಲ್ಲಿ ಪುಟ್ಟ ಪುಟ್ಟ ಗಿಡಗಳಿದೆ, ರೋಸ್ ಗಿಡಗಳು ಮತ್ತು ಬೇರೆ ಬೇರೆ ಫ್ಯಾಷನ್ಗೆ ಅಂತ ಇಡುವಂಥ ಗಿಡಗಳು. ಇದು ಚೆನ್ನಾಗಿದೆ, ತುಂಬಾ ಇದೆ. ಒಂದಕ್ಕೊಂದು ನೋಡ್ತಾ ಇದ್ದರೆ ಒಂದಕ್ಕೊಂದು ಅವು ತೊಗೋಬೇಕು ಅಂತಲೇ ಅನಿಸಲ್ಲ. ನನಗಿದು ತುಂಬ ಇಷ್ಟ ಆಯಿತು. ತಾವರೆ ಪಾಟ್ಗೆ ತಂಬಿಟ್ಟು ಹೂವು ಅಂತ ಏನು ಬರುತ್ತೆ, ಸೊ ಅದರದ್ದು ನೆಟ್ಟಿದ್ದಾರೆ ಗಿಡಗಳು. ಇದು ಆ್ಯಕ್ಚುಲಿ ನೆಲಕ್ಕೆ ನೆಟ್ಟರೆ ಚೆನ್ನಾಗಿರುತ್ತೆ. ಬಟ್ ಈಗ ತುಂಬ ಜನ ನಾನು ಹೋಟೆಲ್ಸ್ಗಳಲ್ಲೆಲ್ಲ ನೋಡಿದ್ದೀನಿ, ಇಲ್ಲ ದೊಡ್ಡ ದೊಡ್ಡ ಪಾರ್ಲರ್ಸ್ಗಳಲ್ಲೆಲ್ಲ ನೋಡಿದ್ದೀನಿ. ಸೊ ತಾವರೆ ಪಾಟ್ಗೆ ಈ ಥರ ಒಂದು ತಂಬಿಟ್ಟು ಹೂವು ಹಾಕಿ ಅದ್ರ ಮೇಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಪಾಟ್ಗಳು ಬಂದಿದೆ ನೋಡಿ. ಗಿಡಗಳು ಚೆನ್ನಾಗಿದೆ, ರೋಸ್ ಗಿಡಗಳಿದೆ. ಜಾಸ್ತಿ ಏನಿಲ್ಲ ರೋಸ್ ಗಿಡ, ಬಟ್ ಇರೋದ್ರಲ್ಲೇ ಚೆನ್ನಾಗಿದೆ. ಕಲರ್ ನೋಡಿ, ಡಾರ್ಕ್ ಪಿಂಕು, ರೆಡ್ ರೋಸು ಎಲ್ಲ ಚೆನ್ನಾಗಿದೆ. ಇನ್ನೂ ಯಾವ್ಯಾವ ಗಿಡ ಇದೆ ಫಸ್ಟು ಒಂದು ಕಡೆಯಿಂದ ಎಲ್ಲ ನೋಡೋಣ ಅಂಥೇಳಿ ಅವ್ರನ್ನೇ ಕರೆದ್ವಿ. ಸೊ ಮೇನಾಗಿ ನಮಗೆ ತಾವರೆ ಪಾಟ್ ಬೇಕಿತ್ತು. ಅದಕ್ಕೆ ಒಂದು ಒಳ್ಳೆ ದೊಡ್ಡದು ಚೆನ್ನಾಗಿರೋದು ಗಿಡ ಬೇಕಿತ್ತು. ಇಲ್ಲೂ ತುಂಬ ಯಾವುದ್ಯಾವುದೋ ಇದೆ. ಹೂ ಗಿಡಗಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಅಷ್ಟು ಕಾಣಿಸ್ತಿಲ್ಲ. ಈ ಕಡೆ ಎಲ್ಲ ಪೂರ್ತಿ ಎಲ್ಲ ಶೋಗೆ ಇಡುವಂತಹ ಗಿಡಗಳೇ ಜಾಸ್ತಿ ಇದೆ. ಸೀಬೆಕಾಯಿ ಹಾಕಿದ್ದಾರೆ, ಸಪೋಟೊ ಹಾಕಿದ್ದಾರೆ. ಅರೇಕ ಗಿಡಗಳಂತೂ ಸಖತ್ತಿದೆ. ಆ್ಯಕ್ಚುಲಿ ಈಗ ತುಂಬ ಜನ ಅರೇಕ ಗಿಡಗಳನ್ನ ಎಲ್ಲ ಕಡೆ ಹಾಕೋದು. ದೊಡ್ಡ ದೊಡ್ಡ ಶೋರೂಮ್ಗಳಿಗಿರ್ಬೋದು, ಹೋಟೆಲ್ಸ್ಗಳಿಗಿರ್ಬೋದು, ಪಾರ್ಲರ್ಗಿರ್ಬೋದು, ಎಲ್ಲಾಗೂ ಕೆಲವೊಬ್ಬರು ಹೊರಗಡೆ ಡೆಕೋರೇಷನ್ಗೆ ಇಟ್ಟರೆ ಕೆಲವೊಬ್ಬರು ಒಳಗಡೆ ಇಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಸುಮಾರು ದಾಸವಾಳ ಗಿಡಗಳಿದೆಲ್ಲ ಸಖತ್ತಾಗಿದೆ. ಬಟ್ ಯಾವ್ಯಾವ ಕಲರ್ ಅನ್ನೋದು ನೋಡೋದು ಕಷ್ಟ. ಬಿರಿಯಾನಿ ಎಲೆ ಗಿಡ ಇದು ಚೆನ್ನಾಗಿರುತ್ತೆ. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ. ಈಗಂತೂ ಸುಮಾರು ಕಡೆ ಈ ಥರ ಸಸಿಗಳ ಫಾರಮ್ಗಳನ್ನ ಇಟ್ಕೊಂಡಿದ್ದಾರೆ. ಹುಣಸೂರು ರೋಡಲ್ಲಂತೂ 3-4 ಇದೆ, ಇಲ್ಲೊಂದಿದೆ, ಸುಮಾರು ಕಡೆ ಇದೆ. ಬಟ್ ಇಲ್ಲಿ ಆಲ್ರೆಡಿ ಇಲ್ಲಿ ಬಂದು ಒಂದು 4 ಗಿಡ ತೊಗೊಂಡೋಗಿದ್ದಾರಂತೆ. ಸೊ ಹಾಗಾಗಿ ಇಲ್ಲೇ ನೋಡೋಣ ಫಸ್ಟು ಅಂಥೇಳಿ ಇಲ್ಲಿಗೆ ಬಂದಿರೋದು. ಇಲ್ಲೂ ಯಾವುದ್ಯಾವುದೋ ಹೂ ಗಿಡಗಳಿದೆ, ಯಾವುದ್ಯಾವುದು ಇದೆಲ್ಲ ಶೋ ಪೀಸ್ಗಳು. ಸೀಬೆಕಾಯಿ ಮರ ಇದೆ, ದಾಸವಾಳ ಚೆನ್ನಾಗಿದೆ. ಇದು ಮೆರೂನ್ ದಾಸವಾಳ. ಈ ಥರ ಗಿಡಗಳು ಇಷ್ಟ. ಫುಲ್ ಬಿಸಿಲಿದೆ, ದೊಡ್ಡದಾಗಿ ಇದೆ. ನೋಡಿದ ತಕ್ಷಣ ಪೂರ್ತಿ ಖುಷಿ ಆಗ್ತಾ ಇದೆ. ಸಂಡೇ ಬೇರೆ, ಅಲ್ಲಿ ಇಲ್ಲಿ ಹೋಗೋ ಬದಲು ಇಲ್ಲಿಗೆ ಬಂದಿದ್ದು ಖುಷಿ ಅನ್ನಿಸ್ತು. ಅರೇಕ ಗಿಡ ದೊಡ್ಡದಾಗಿದೆ ಇದೆಲ್ಲ.
ಇನ್ನು ಡೆಕೋರೇಷನ್ಗೆ ಅಂತ ಬಂದರೆ ಅರೇಕ ಬೆಸ್ಟು ನನಗೆ ಗೊತ್ತಿರೋಂಗೆ. ಬಟ್ ಹಸು ಇರೋ ಜಾಗದಲ್ಲೆಲ್ಲ ಹಾಕಿದ್ರೆ ವೇಸ್ಟು, ಎಲ್ಲ ತಿನ್ಕೊಬಿಡುತ್ತೆ. ನೋಡಿ ಇಲ್ಲಿ ಎಷ್ಟೊಂದು ಗಿಡಗಳಿದೆ. ನನಗಂತೂ ಗಿಡಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ನಮಗೆ ಬೇಕಾಗಿದ್ದು ಒಂದು ಗಿಡ, ಬಟ್ ಬಿರಿಯಾನಿ ಎಲೆದು ಇಷ್ಟ ಆಯಿತು ಅಂತೇಳಿ ಅದೊಂದು ತೊಗೊಂಡ್ವಿ. ಇನ್ನು ತವರೆ ಪಾಟ್ಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನೋಡೋಣ ಅಂತೇಳಿ ಫುಲ್ಲು ಏನೇನು ಗಿಡಗಳಿದೆ ಫಸ್ಟ್ ನೋಡೋಣ ಅಂತೇಳಿ ಬಂದ್ವಿ. ನನಗೇನೋ ಇದೇ ಇಷ್ಟ ಆಯಿತು. ತಂಬಿಟ್ಟು ಹೂದು ಗಿಡ ಸುಮಾರಿದೆ, ಬಟ್ ನೋಡಿ ತೊಗೋಬೇಕು. ನೋಡಿ ಇಲ್ಲೂ ದೊಡ್ಡ ದೊಡ್ಡ ಪಾಟ್ಗಳಿಗೆ ಅವರು ಹಾಕಿ ಇಟ್ಟಿದ್ದಾರೆ ಆಲ್ರೆಡಿ. ಇದು ಸೀಬೆಕಾಯಿ ಸಕ್ಕತ್ತಾಗಿದೆ, ನಾಟಿ ಸೀಬೆಕಾಯಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಿಟ್ಟಿದೆ. ಎಲ್ಲ ಕಾಯಿ ಇದೆ, ಹಣ್ಣಂತೂ ಇಲ್ಲ. ಇದು ಇನ್ನೂ ತುಂಬ ಕಾಯಿ, ಇನ್ನೂ ತುಂಬ ಬಲಿಬೇಕಿದು. ಬಲತ್ರೆ ಚೆಂದ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಸಪೋಟ ಅದು ಚೆನ್ನಾಗಿದೆ ನೋಡಿ, ಇಲ್ಲಿ ಸುಮಾರು ಬಿಟ್ಟಿದೆ ಸಪೋಟ ಕಾಯಿ. ಇದು ನಾಟಿ ಕಾಯಿ. ಈ ಥರ ಗಿಡದಲ್ಲಿ ಬಿಟ್ಟಿರೋ ಹಣ್ಣುಗಳನ್ನ ಕಿತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ನಮಗಂತೂ ಆಲ್ರೆಡಿ ಇಷ್ಟ ಆಯಿತು. ಇನ್ನು ಪಾಟ್ಗಳು ನೋಡೋಣ ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ತಾವರೆ ಪಾಟು ಒಂದು ಫಿಕ್ಸ್ ಆಯಿತು. ಅದ್ರ ಜೊತೆಗೆ ಬೇರೆ ಇವಾಗ ಬಿರಿಯಾನಿ ಎಲೆದು ಒಂದು ಗಿಡ ತೊಗೊಂಡ್ವಿ, ಅದೊಂದು, ಇನ್ನೊಂದೆರಡು ಶೋ ಪೀಸಸ್ ತೊಗೊಂಡ್ವಿ. ಸೊ ಅದಕ್ಕೆಲ್ಲ ಪಾಟ್ಗಳು ದೊಡ್ಡ ದೊಡ್ಡ ಪಾಟ್ಗಳಿದ್ರೆ ಚೆಂದ. ಸೊ ಹಾಗಾಗಿ ಒಳಗಡೆ ಇನ್ಯಾವ್ಯಾವ ಡಿಸೈನಲ್ಲಿದೆ ಅಂತ ನೋಡೋಣ ಅಂತ ಬಂದ್ವಿ. ಸೊ ಮಣ್ಣನ ಪಾಟ್ಗಳು ಇಲ್ಲಿರೋದು ಚೆನ್ನಾಗಿದೆ, ನನಗೇನೋ ಇವೇ ಇಷ್ಟ ಆಯಿತು. ಈಗಂತೂ ಪ್ಲ್ಯಾಸ್ಟಿಕಲ್ಲೂ ಬಂದಿದೆ, ಬೇರೆ ಬೇರೆದೆಲ್ಲ ಬಂದಿದೆ, ಬಟ್ ಇದೇ ಪಾಟ್ ನನಗೆ ಇಷ್ಟ ಆಯಿತು. ಸಿಮೆಂಟ್ ಪಾಟು, ಮಣ್ಣಿನ ಪಾಟು ಇದೆ, ಸಿಮೆಂಟ್ ಪಾಟು ಇದೆ. ನೋಡಿ ಇಲ್ಲಿ ವೆರೈಟಿ ಆಫ್ ಪಾಟ್ಗಳಿದೆ. ಇದಂತೂ ಸೂಪರಾಗಿದೆ. ಇದೆಲ್ಲ ಮೇಂಟೈನ್ ಮಾಡಬೇಕು ಅಷ್ಟೇ. ಪುಟ್ಟು ಪಾಟ್ಗಳು ಇದೆ, ದೊಡ್ಡದು ಇದೆ. ನೋಡಿದರೆ ಡಿಸೈನಾಗಿ ಚೆನ್ನಾಗಿದೆ. ಸೊ ಇದೆಲ್ಲ ಶೋರೂಮ್ ಇಟ್ಟಿರೋರಿಗೆ, ಅಂಗಡಿಗಳಿಟ್ಟಿರೋರಿಗೆ ಸರಿ. ಪ್ರಾವಿಷನ್ ಸ್ಟೋರ್, ಮೆಡಿಕಲ್ ಸ್ಟೋರ್ಗೆಲ್ಲ ಏನು ಬೇಕಾಗಿರಲ್ಲ, ಬಟ್ ಬಟ್ಟೆ ಅಂಗಡಿ, ಪಾರ್ಲರ್ಗಳು ಅಟ್ರಾಕ್ಷನಾಗಿ ಚೆನ್ನಾಗಿರುತ್ತೆ ಅಂತೇಳಿ. ಇಲ್ಲಂತೂ ಸುಮಾರಿದೆ, ಮುಖದ್ದು ಶೇಪಲ್ಲಿ ಅದು ಇದು ಸುಮಾರಿದೆ. ಇದು ಚೆನ್ನಾಗಿರುತ್ತೆ. ಇದು ಸೊಪ್ಪುಗಳು ಹಾಕೋಕ್ಕೆ ನಂಗೆ ಈ ಥರ ಪಾಟ್ಗಳು ತುಂಬ ಇಷ್ಟ. ಇದೆಲ್ಲ ಪ್ಲಾಸ್ಟಿಕ್ದು, ಕಲರ್ ವೈಸಲ್ಲಿ ಇದೆ. ಬ್ಲ್ಯಾಕು ಮತ್ತು ಇದೊಂದು ಕಲರ್ ಇದೆ, ಮಣ್ಣು ಕಲರು. ಚಿಕ್ಕದು ಇದೆ, ದೊಡ್ಡದು ಇದೆ. ನೋಡಿ ಇಲ್ಲೆಲ್ಲ ವೆರೈಟೀಸ್ ಇದೆ, ಸಖತ್ತಾಗಿದೆ ನೋಡೋದಕ್ಕೆ. ಇದೆಲ್ಲ ಚೆನ್ನಾಗಿ ಜಾಗ ಇರಬೇಕು, ಗಾರ್ಡನ್ ಇರಬೇಕು, ಅಲ್ಲಿ ಇದೆಲ್ಲ ಡೆಕೋರೇಷನ್ ಮಾಡೋಕ್ಕಂತೂ ಸೂಪರಾಗಿರುತ್ತೆ. ನೋಡಿ ಇದೆಲ್ಲ ಕಾಸ್ಟ್ಲಿ, ನನಗೆ ತುಂಬ ಇಷ್ಟ ಆಯಿತು. ಇದು ತಾವರೆ ಪಾಟೆ ಅನಿಸುತ್ತೆ, ದೊಡ್ಡದು ನೋಡಿ, ಎಷ್ಟು ದೊಡ್ಡದಿದೆ. ತುಂಬ ಜನ ಇವಾಗ ತಾವರೆ ಪಾಟ್ ಇಷ್ಟಪಟ್ಟು ತಾವರೆ ಬೀಜಗಳು ಸಿಗೋದ್ರಿಂದ ಮನೆ ಮುಂದೆ ತಾವರೆ ಗಿಡಗಳನ್ನ ಹಾಕ್ತಾಯಿದ್ದಾರೆ. ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದಕ್ಕಿಂತ ಒಂದು ಪಾಟ್ಗಳು ಚೆನ್ನಾಗಿದೆ. ರೈಟು ಕೆಲವೊಂದು ಓಕೆ ಅನ್ನಿಸ್ತು, ಕೆಲವೊಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು. ನೋಡಿ ಬೇಕು ಅಂದರೆ ಗಿಡಗಳಿಗೆ ಯಾವ್ಯಾವ ಗಿಡಗಳಿಗೆ ಬೀಜಗಳು ಬೇಕೋ ಅದು ಕೂಡ ಇಲ್ಲ ಸಿಗುತ್ತೆ. ನೋಡಿ ಪುಟ್ಟು ಪಾಟ್ಗಳು ಸೂಪರಾಗಿದೆ. ಇದನ್ನೆಲ್ಲ ಮನೆ ಒಳಗಡೆ ಶೋ ಪೀಸ್ ಥರ ಇಟ್ಟರೆ ಸಕ್ಕತ್ತಾಗಿರುತ್ತೆ. ನನಗಂತೂ ಬಹಳ ಇಷ್ಟ. ನೋಡಿ ಆಮೇಲೆ ದೊಡ್ಡದಾಯಿತು, ಸ್ವಲ್ಪ ಪುಟ್ಟೋದಿದ್ರೆ ಓಕೆ. ಮುಖಗಳದ್ದು, ಬುದ್ಧ ಮುಖಗಳದಿದೆ, ಶೇಪಲ್ಲಿದೆ, ಪುಟ್ಟೋದಿದೆ, ಸೂಪರಾಗಿದೆ. ಅಂತೂ ಇಂತೂ ನಾವು ಸ್ವಲ್ಪ ಹೊತ್ತು ನೋಡೋದ್ಮೇಲೆ ನಮಗೆ ಬೇಕಾಗಿದ್ದು ಒಂದು 4 ಪಾಟು, ಅದಕ್ಕೆ ಎಷ್ಟು ಮಣ್ಣು ಬೇಕು ಅಷ್ಟು ಎಲ್ಲ ತೊಗೊಂಡು ಸೊ ಆಟೋ ಬುಕ್ ಮಾಡಿಕೊಂಡು ನೋಡೋಣ ಅಂತೇಳಿ ಹೊರಟ್ವಿ. ಇನ್ನು ಮನೆಗೆ ಬಂದಮೇಲೆ ಬಿಸಿ ಬಿಸಿ ಚಿಕನ್ ಚಾಪ್ಸು, ರೈಸು ಆರಾಮಾಗಿ ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಂಗಡಿಗೆ ಹೋಗಿ ಎಲ್ಲನೂ ಇಡೋಣ ಅಂತೇಳಿ ಅಂಗಡಿ ಹತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೊಂದು ಮಣ್ಣು ಹಾಕಿಲ್ಲ, ಏಕೆಂದರೆ ಕೆಳಗಡೆ ಸ್ವಲ್ಪ ಜಿಲಿಕಳೆಲ್ಲ ಬೇಕಾವು, ಅದನ್ನೆಲ್ಲ ಹಾಕೋಕ್ಕೆ. ಅದನ್ನೆಲ್ಲ ತಂದು ಆಮೇಲೆ ಹಾಕೋಣ ಅಂಥೇಳಿ ಹಾಗೆ ಬಂದ್ವಿ. ಇನ್ನು ನಾನು ಅಲ್ಲಿಂದ ಇನ್ನು ಮನೆ ಹತ್ರಕ್ಕೆ ಹೋಗೋಣ ಅಂಥೇಳಿ ನಾನು ನಮ್ಮ ಮನೆ ಹತ್ರಕ್ಕೆ ಬಂದೆ. ಇವತ್ತಂತೂ ತುಂಬ ಚೆನ್ನಾಗಾಯಿತು ಡೇ. ಸೊ ಅಲ್ಲಿ ಗಿಡಗಳು ನೋಡಿನೇ ತುಂಬ ಖುಷಿ ಆಯಿತು. ಇನ್ನು ನನ್ನ ಮಗಳು ಇವತ್ತು ಗಣೇಶಂದು ಪೂಜೆಗೆ ಬನ್ನಿ ಅಂತ ಕರೀತಾ ಇದ್ಲು. ಸೊ ನಾನು ಹೋಗೋಣ ಅಂಥೇಳಿ ಹೋಗೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಸರಿ ಅಂಥೇಳಿ ಬಂದೆ. ಸೊ ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಕೊಡ್ತಾಯಿದ್ರು. ಯಾಕಂದರೆ ಇವತ್ತು ಗ್ರಹಣ,
ಸೊ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸೋಣ ಅಂಥೇಳಿ ಎಲ್ಲರೂ ಬೇಗ ಬೇಗ ಪೂಜೆಗಳು ಮುಗಿಸಿ ಪ್ರಸಾದನೂ ಕೂಡ ಅಷ್ಟೇ ಬೇಗ ಎಲ್ಲರಿಗೂ ಪ್ರಸಾದ ಕೊಟ್ಟು ಮುಗಿಸಿದ್ದಾರೆ. ಪ್ರಸಾದ ಬಂದು ಚಿತ್ರಾನ್ನ, ಬಿಸಿ ಬಿಸಿ ಚಿತ್ರಾನ್ನ. ಎಲ್ಲ ಮಕ್ಕಳೆಲ್ಲ ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ರಂಗೋಲಿನೂ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ. ಇಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ಕೂರಿಸ್ತಾನೆ ಇರ್ತಾರೆ. ನಾನು ಸುಮಾರು ಒಂದು 10 ವರ್ಷದಿಂದಲೂ ನೋಡ್ತಾನೇ ಇದ್ದೀನಿ. ಒಂದಕ್ಕಿಂತ ಒಂದು ಗಣೇಶ ತುಂಬ ಚೆನ್ನಾಗಿ ಕೂರಿಸ್ತಾರೆ. ನನಗಂತೂ ಎಲ್ಲೂ ಹೋಗಲಿಲ್ಲ ಅಂದರೂ ಇಲ್ಲಂತೂ ಮಿಸ್ ಮಾಡೋದೇ ಇಲ್ಲ. ನನಗೂ ಸಿಕ್ತು ಪ್ರಸಾದ ಚಿತ್ರಾನ್ನ, ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಲ್ವಾ, ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಯೂಶ್ವಲಿ ನಾವೇ ಮಾಡಿಕೊಟ್ರೂ ಪ್ರಸಾದ ಅಂತ ಮಾಡಿಕೊಟ್ಟಾಗ ಅದ್ರ ಟೇಸ್ಟೇ ಬೇರೆ. ಇನ್ನು ಪ್ರಸಾದನೂ ಕೊಟ್ಟರು ಅಟ್ಲೀಸ್ಟ್ ದೇವ್ರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ನೋಡೋಣ ಅಂಥೇಳಿ ಒಳಗಡೆ ಹೋಗೋಣ ಅಂಥೇಳಿ ಹೋದೆ. ಚೆನ್ನಾಗಿದೆ, ಸಿಂಪಲಾಗಿ ಮಾಡಿದ್ದಾರೆ. ಪೂಜೆ ಎಲ್ಲ ಪೂರ್ತಿ ಮುಗಿಸಿದ್ದಾರೆ. ಪುಟ್ಟ ಪುಟ್ಟ ಗಣೇಶಗಳು ಕೂಡ ಜೊತೆ ಕೂರಿಸಿದ್ದಾರೆ. ಖುಷಿ ಆಯಿತು. ಇನ್ನು ಅಲ್ಲೇ ಪ್ರಸಾದ ಆಯಿತು, ಇನ್ನೇನು ಬೇಡ ಅಂತ ಅನ್ನಿಸ್ತು. ನನಗೆ ಬಲೂನು ಯಾರ್ದದು ಬಲೂನು? ಹೋಗಿ ನೀನು ಪ್ರಸಾದ ಇಸ್ಕೋಗಿ.